ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಕುಮುದಾಸ್ ಕಿಚನ್ ಆ್ಯಂಡ್ ವ್ಲಾಗ್ಸ್. ನಾನಿವತ್ತು ರೆಸ್ಟೋರೆಂಟ್ ಸ್ಟೈಲಲ್ಲಿ ಎಗ್ ಬಿರಿಯಾನಿ ಮಾಡೋದು ತೋರಿಸ್ತಾ ಇದ್ದೀನಿ. ಮಾಡೋ ಪ್ರೊಸೀಜರ್ ಮಾತ್ರ ತುಂಬಾ ಈಸಿಯಾಗಿದೆ, ಆದರೆ ಟೇಸ್ಟ್ ಅಂತೂ ಸಖತ್ತಾಗಿರುತ್ತೆ. ಬನ್ನಿ ಹಾಗಾದರೆ ಇದನ್ನು ಹೇಗೆ ಮಾಡೋದಂತ ನೋಡೋಣ. ಫಸ್ಟು ನಾನಿಲ್ಲಿ ಒಂದು ಫ್ರೈಯಿಂಗ್ ಪ್ಯಾನ್ ಇಟ್ಕೊಂಡಿದ್ದೀನಿ. ಇದಕ್ಕೆ 2 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ಳೋಣ. ಎಣ್ಣೆ ಸ್ವಲ್ಪ ಬೆಚ್ಚಗಾಗ್ತಾ ಇದ್ದಂಗೆ 1/4 ಸ್ಪೂನಷ್ಟು ಅರಿಶಿನ, 1/4 ಸ್ಪೂನಷ್ಟು ಅಚ್ಚ ಪುಡಿ ಹಾಗೂ 1/4 ಸ್ಪೂನಷ್ಟು ಉಪ್ಪು ಹಾಕೋತಾ ಇದ್ದೀನಿ. ಫಸ್ಟು ಇದನ್ನು ಒಂದು ರೌಂಡು ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ, ಇದನ್ನು ಮಾಡಬೇಕಾದ್ರೆ ಸಿಮ್ಮಲ್ಲಿ ಇಟ್ಕೊಂಡು ಮಾಡ್ಕೊಳ್ಳಿ, ಇಲ್ಲಾಂದರೆ ಬೇಗ ಕಪ್ಪಾಗಿಬಿಡುತ್ತೆ. ಪುಡಿಗಳೆಲ್ಲ ಹಾಕಿರೋದ್ರಿಂದ ಡೈರೆಕ್ಟಾಗಿ ಎಣ್ಣೆಗೆ. ನಾನಿಲ್ಲಿ 4 ಮೊಟ್ಟೆ ಬೇಯಿಸಿಟ್ಕೊಂಡಿದ್ದೀನಿ. ಸಿಪ್ಪೆ ಎಲ್ಲ ತೆಗೆದು 4 ಕಡೆ ಈ ಥರ ಸ್ಲಿಟ್ ಮಾಡಿ ಇಟ್ಕೋಬೇಕು. ಒಂದೊಂದು ಮೊಟ್ಟೆಲೂ 4 ಸೈಡು ಸ್ಲಿಟ್ ಮಾಡಿ ಇಟ್ಕೊಳ್ಳಿ. ಈಗ ಇದನ್ನು ಎಣ್ಣೆಗೆ ಹಾಕ್ಬಿಟ್ಟು ಹುರ್ಕೊಳ್ಳೋಣ. ನೋಡಿ, ನೀವೇನಾದರೂ ಹುರ್ಕೊಳ್ದೆ ಹಾಗೇ ನೀವೇನಾದರೂ ಬಿರಿಯಾನಿ ಮಾಡೋಕ್ಕೋದ್ರೆ ಮೊಟ್ಟೆಗಳು ಸಾಫ್ಟ್ ಇರೋದ್ರಿಂದ ಪೀಸಸ್ ಆಗೋ ಚಾನ್ಸಸ್ ಇರುತ್ತೆ. ಸೊ ನಾವು ಹೀಗೆ ಹುರ್ಕೊಳ್ಳೋದ್ರಿಂದ ಮೊಟ್ಟೆಗೂ ಫ್ಲೇವರ್ ಬರುತ್ತೆ ಹಾಗೂ ಸ್ವಲ್ಪ ಗಟ್ಟಿ ಆಗುತ್ತೆ. ಒಂದು 2 ನಿಮಿಷ ಹುರ್ಕೊಂಡ್ರೆ ಮೊಟ್ಟೆ ಟೆಕ್ಸ್ಚರೇ ಗಟ್ಟಿ ಆಗುತ್ತೆ. ನೋಡಿ, ಇವಾಗ ಫ್ರೈ ಮಾಡಾಗಿದೆ ಮೊಟ್ಟೆಗಳನ್ನ. ಇದನ್ನು ರಿಮೂವ್ ಮಾಡ್ಕೊತಾ ಇದ್ದೀನಿ. ಎಣ್ಣೆ ನೋಡಿ ಎಷ್ಟು ಕಪ್ಪಾಗೋಯ್ತು ಅಂತ, ಅದಕ್ಕೆ ಸಿಮ್ಮಲ್ಲಿ ಇಟ್ಕೊಂಡು ಮಾಡ್ಕೊಳ್ಳಿ. ಈಗ ಇದನ್ನು ಚೆಲ್ಕೊಂಡು ಬಿಡೋಣ. ಈಗ ಇನ್ನೂ ಒಂದು ಬಿರಿಯಾನಿ ಪಾತ್ರೆಗೆ ನಾನು 3 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕೋತಾ ಇದ್ದೀನಿ. 1 ಪಲಾವ್ ಎಲೆ, 2 ಇಂಚಷ್ಟು ಚಕ್ಕೆ, 3 ಲವಂಗ, ಅರ್ಧ ಟೀ ಸ್ಪೂನಷ್ಟು ಜೀರಿಗೆ, 2 ಏಲಕ್ಕಿ, ಅರ್ಧ ಟೀ ಸ್ಪೂನಷ್ಟು ಸಾಂಫ್ ಹಾಗೂ ಅರ್ಧ ಟೀ ಸ್ಪೂನಷ್ಟು ಶಾಜೀರಾ ಹಾಕೋತಾ ಇದ್ದೀನಿ. ಈಗ ಇದನ್ನು ಒಂದು 10 ಸೆಕೆಂಡ್ ಗಮ್ ಅನ್ನಬೇಕು, ಫ್ಲೇವರ್ ಬರೋವರೆಗೂ ಹುರ್ಕೊಳ್ಳೋಣ. ನಾನಿಲ್ಲಿ 3 ಈರುಳ್ಳಿನ ಸ್ಲೈಸ್ ಮಾಡಿ ಇಟ್ಕೊಂಡು ಹಾಕೋತಾ ಇದ್ದೀನಿ. ಈರುಳ್ಳಿಗಳನ್ನ ಮಾತ್ರ ಹೇಗೆ ಹುರ್ಕೋಬೇಕು ಅಂದರೆ ಆಲ್ಮೋಸ್ಟ್ ಕಪ್ಪಗೆ ಆಗಿಬಿಡಬೇಕು, ಡಾರ್ಕ್ ಬ್ರೌನ್ ಕಲರ್ ಬರಬೇಕು, ಅಲ್ಲಿವರೆಗೂ ಹುರ್ಕೊಳ್ಳೋಣ. ನೋಡಿ, ಇವಾಗ ಟ್ರಾನ್ಸ್ಪೇರೆಂಟ್ ಆಗಿದೆ. ನೋಡಿ, ಈ ಥರ ಆಗಬೇಕು. ನೋಡಿ ಎಷ್ಟು ಡಾರ್ಕ್ ಬ್ರೌನಿಶ್ ಆಗಿದೆ. ಇಷ್ಟು ಹುರಿದ ಮೇಲೆ 1 ಟೀ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೊತಾ ಇದ್ದೀನಿ. ಅದನ್ನು ಒಂದು 10 ಸೆಕೆಂಡ್ವರೆಗೂ ಹುರ್ಕೊಳ್ಳೋಣ. 1 ಟೊಮೆಟೊನ ಸ್ಲೈಸ್ ಮಾಡಿಬಿಟ್ಟು ಹಾಕೋತಾ ಇದ್ದೀನಿ. ಆ್ಯಪಲ್ ಟೊಮೆಟೊನೇ ಯೂಸ್ ಮಾಡಿ. ಹಾಗೂ 3 ಹಸಿಮೆಣ್ಸಿನ್ಕಾಯಿ ಹಾಕೋತಾ ಇದ್ದೀನಿ. ನಾನಿಲ್ಲಿ 1 ಗ್ಲಾಸಷ್ಟು ಅಕ್ಕಿಗೆ ಮಾಡ್ಕೊತಾ ಇರೋದು. ಸೊ ಈ ಕ್ವಾಂಟಿಟಿ ನಾನು ಏನೇ ಹಾಕ್ತಾಯಿದ್ರು 1 ಗ್ಲಾಸ್ ಅಕ್ಕಿಗೆ. ಇದಕ್ಕೇ ನಾನು ಅರ್ಧ ಕಪ್ಪಷ್ಟು ಕೊತ್ತಂಬರಿ ಸೊಪ್ಪು ತೊಗೊಂಡಿದ್ದೀನಿ. ಅದರಲ್ಲಿ ಅರ್ಧ ಮಾತ್ರ ಒಗ್ಗರಣೆಗೆ ಹಾಕ್ಕೊಂಡು ಹುರ್ಕೋತಾ ಇದ್ದೀನಿ. ಟೊಮೆಟೊಸ್ ಎಲ್ಲ ಚೆನ್ನಾಗಿ ಸ್ಮ್ಯಾಶ್ ಆಗಬೇಕು, ಅಲ್ಲಿವರೆಗೂ ಹುರ್ಕೊಳ್ಳಿ. ಹಾಗೂ ಒಂದು ಅರ್ಧ ಹಿಡಿಯಷ್ಟು ಪುದೀನ ಎಲೆಗಳು ಮಾತ್ರ ಹಾಕ್ಕೊಳ್ಳಿ, ಕಡ್ಡಿ ಮಾತ್ರ ಹಾಕಲೇಬಾರ್ದು, ಬರೀ ಎಲೆಗಳು ಹಾಕ್ಕೊಳ್ಳಿ. ಈಗ ಇದೆಲ್ಲ ಸೇರಿಸಿ ಟೊಮೆಟೊಸ್ ಎಲ್ಲ ಸ್ಮ್ಯಾಶ್ ಆಗಬೇಕು, ಅಲ್ಲಿವರೆಗೂ ಹುರ್ಕೊಳ್ಳೋಣ. ನೋಡಿ, ಟೊಮೆಟೊಸ್ ಎಲ್ಲ ಸ್ಮ್ಯಾಶ್ ಆಗಿದೆ. ಇದಕ್ಕೆ 2 ಟೇಬಲ್ ಸ್ಪೂನಷ್ಟು ಮೊಸರು ಹಾಕೋತಾ ಇದ್ದೀನಿ. ಈಗ ಇದನ್ನು 1 ನಿಮಿಷದವರೆಗೂ ಹುರ್ಕೊಳ್ಳೋಣ. ಇದಕ್ಕೆ ಅರ್ಧ ಟೀ ಸ್ಪೂನಷ್ಟು ಅಚ್ಚ ಪುಡಿ ಹಾಕೋತಾ ಇದ್ದೀನಿ. ಹಾಗೂ 1/4 ಟೀ ಸ್ಪೂನಷ್ಟು ಗರಂ ಮಸಾಲೆ ಹಾಕ್ಕೊಳ್ಳೋಣ. ಹಾಕ್ಬಿಟ್ಟು ಒಂದು ರೌಂಡ್ ಮಿಕ್ಸ್ ಮಾಡ್ಕೊಳ್ಳಿ. 1 ಟೀ ಸ್ಪೂನ್ ತುಂಬ ಬಿರಿಯಾನಿ ಮಸಾಲ ಪೌಡರ್ ಹಾಕಿಬಿಟ್ಟು ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ, ಜಸ್ಟ್ ಒಂದು ರೌಂಡ್ ಮಿಕ್ಸ್ ಮಾಡಿ. ತುಂಬ ಹುರಿದ್ರೆ ಮಸಾಲೆ ಪೌಡರ್ಗಳೆಲ್ಲ ಹಾಕಿದ್ಮೇಲೆ ಸುಟ್ಟು ವಾಸನೆ ಬಂದುಬಿಡುತ್ತೆ, ಅದು ಚೆನ್ನಾಗಿರೋದಿಲ್ಲ. ಈಗ ಇದಕ್ಕೆ ನಾನು 1 ಗ್ಲಾಸ್ ಅಕ್ಕಿಗೆ 1.25 ಗ್ಲಾಸಷ್ಟು ನೀರು ಹಾಕೋತಾ ಇದ್ದೀನಿ. ನೀರನ್ನ ಒಂದು ಸ್ವಲ್ಪ ಬೆಚ್ಚಗೆ ಮಾಡಿ ಇಟ್ಕೊಂಡು ಹಾಕ್ಕೊಳ್ಳಿ. 1 ಗ್ಲಾಸ್ ಬಾಸ್ಮತಿ ರೈಸ್ನ ಅರ್ಧ ಗಂಟೆ ನೀರಲ್ಲಿ ನೆನೆಸಿಟ್ಕೊಂಡಿದ್ದೀನಿ. ನೆನೆಸ್ಬಿಟ್ಟು ಆಮೇಲೆ ಹಾಕೋತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳೋಣ. ಹಾಕ್ಬಿಟ್ಟು ಮಿಕ್ಸ್ ಮಾಡಿ 1 ರೌಂಡು. ಮಿಕ್ಸ್ ಮಾಡಾದಮೇಲೆ ಇದಕ್ಕೆ ಹುರಿದಿಟ್ಕೊಂಡಿರೋ ಅಂಥ ಮೊಟ್ಟೆಗಳನ್ನ ಹಾಕೋತಾ ಇದ್ದೀನಿ. ಜಸ್ಟ್ 1 ರೌಂಡ್ ಸುಮ್ಮನೆ ಹೀಗೆ ಮಿಕ್ಸ್ ಮಾಡಿ. ಸೊ ಮೊಟ್ಟೆಗಳೆಲ್ಲ ಒಂಚೂರು ಒಳಗೆ ಹೋಗಲಿ ಅಂತ ಅಷ್ಟೇ. ಇನ್ನು ಮಿಕ್ಕಿರೋ ಅಂಥ ಪುದೀನ ಸೊಪ್ಪು ಹಾಗೂ ಉಳಿದಿರೋ ಕೊತ್ತಂಬರಿ ಸೊಪ್ಪನ್ನ ಇಷ್ಟನ್ನು ಹಾಕ್ಕೊಳ್ಳೋಣ. 1 ಟೀ ಸ್ಪೂನಷ್ಟು ತುಪ್ಪ ಹಾಕೋತಾ ಇದ್ದೀನಿ. ಇದ್ರ ಮೇಲೆ ಇವಾಗ ಲಿಡ್ ಕ್ಲೋಸ್ ಮಾಡಿ ಸಿಮ್ಮಲ್ಲಿ ಇಟ್ಬಿಟ್ಟು 20 ರಿಂದ 25 ನಿಮಿಷದವರೆಗೂ ಬೇಯಿಸ್ಕೋಬೇಕು. ನೋಡಿ, ಇವಾಗ 25 ನಿಮಿಷ ಆಗಿದೆ. ಲಿಡ್ ಓಪನ್ ಮಾಡ್ತಾ ಇದ್ದೀನಿ. ನೀವೇ ನೋಡ್ಬೋದು, ಅನ್ನದ ನೀರೆಲ್ಲ ಹಿಂಗಿರಬೇಕು. ಈಗ ಮಸಾಲೆ ಎಲ್ಲ ನೋಡಿ ಮೇಲೆ ಉಳ್ಕೊಂಡಿದೆ. ಸೊ ನೀಟಾಗಿ ಇವಾಗ ಮಿಕ್ಸ್ ಮಾಡ್ಕೊಳ್ಳೋಣ. ನೀವೇ ನೋಡ್ಬೋದು ಅನ್ನ ಎಷ್ಟು ಉದ್ರುದ್ರಾಗಿದೆ ಅಂತ.
ನಾನು ಹೇಳಿರೋ ಪ್ರೊಸೀಜರ್ ಥರನೇ ಕರೆಕ್ಟಾಗಿ ಮಾಡಿಕೊಂಡ್ರೆ ಹೀಗೆ ಪರ್ಫೆಕ್ಟ್ ಬಿರಿಯಾನಿ ಆಗುತ್ತೆ. ತುಂಬಾ ರುಚಿಯಾಗಿರುತ್ತೆ. ಇದನ್ನು ರಾಯ್ತಾ ಜೊತೆ ತಿಂದ್ರಂತೂ ಇನ್ನೂ ಸೂಪರಾಗಿರುತ್ತೆ. ನೀವು ನಿಮ್ಮ ಮನೇಲಿ ಟ್ರೈ ಮಾಡಿ. ಅದು ಯಾರಾದರೂ ರಿಲೇಟಿವ್ಸ್ ಬಂದಾಗಂತೂ ಟ್ರೈ ಮಾಡಿ. ನೀವು ಖಂಡಿತ ಇಷ್ಟಪಡ್ತೀರಾ ಹಾಗೂ ಅವರೂ ತುಂಬ ಖುಷಿ ಆಗ್ತಾರೆ. ನನ್ನ ವಿಡಿಯೋ ನಿಮ್ಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.